ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ನೀವು ಮಂಗಳನ ಆಧಿಪತ್ಯಕ್ಕೆ ಒಳಪಟ್ಟಂತಹ ಜನ್ಮಜಾತ ಹೋರಾಟಗಾರರು ಮತ್ತು ನಾಯಕರು. ಆದರೆ ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಉದ್ವೇಗ ಅಥವಾ ಆತುರದಿಂದ ಕಿರುಚುವ ಅಗತ್ಯವಿಲ್ಲ. ಕೋಪ ಮತ್ತು ತರಾತುರಿಯನ್ನ ಬದಿಗಿಟ್ಟು ಅತ್ಯಂತ ಶಾಂತವಾಗಿ, ಧೈರ್ಯವಾಗಿ ಹಾಗೂ ಆಳವಾಗಿ ಸ್ಪಷ್ಟತೆಯಿಂದ ಮಾತನಾಡಿ. ನೀವು ಸ್ವಯಂ ನಿಯಂತ್ರಣ ಸಾಧಿಸಬೇಕಾಗತ್ತೆ. ಸತ್ಯದ ಧ್ವನಿಯಾಗಿ ನಿಂತಾಗ ನಿಮ್ಮ ಮಾತಿನ ಶಕ್ತಿಗೆ ಇಡೀ ಸಮಾಜವೇ ತಲೆಬಾಗಿಸಿ ಕಿವಿಯನ್ನಾಗುಡುತ್ತದೆ. ಇಂದು ನಿಮ್ಮ ಶಾಂತತೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧವಾಗಲಿದೆ. ಬೆಂಕಿಯ ಜ್ವಾಲೆಯು ತನ್ನ ಶಕ್ತಿಯನ್ನ ಸಾಬೀತುಪಡಿಸಲು ಯಾವುದೇ ಅಬ್ಬರದ ಶಬ್ದ ಮಾಡುವುದಿಲ್ಲ. ಅದರ ಕಾವಿನ ಸ್ಪರ್ಶ ಮತ್ತು ಬೆಳಕಿನ ತೀವ್ರತೆಯೇ ಸಾಕು ಇಡೀ ಜಗತ್ತನ್ನ ತನ್ನತ್ತ ತಿರುಗಿ ನೋಡುವಂತೆ ಮಾಡಲು. ನಿಮ್ಮ ಆಲೋಚನೆ ಮತ್ತು ಮಾತುಗಳು ಶಬ್ದವಿಲ್ಲದ ಬೆಂಕಿಯಂತೆ ಆಳವಾಗಿರಬೇಕಾಗುತ್ತೆ. ಇಂದು ಶುಕ್ರವಾರದ ಪ್ರಭಾವದಿಂದಾಗಿ ಆರ್ಥಿಕ ಸ್ಥಿತಿಯಲ್ಲಿ ಸಕಾರಾತ್ಮಕ ಚಲನವಲನಗಳು ಕಂಡುಬರುವಂತದ್ದು. ಭೂಮಿ, ವಾಹನ ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಿಂದ ನಿರೀಕ್ಷಿತ ಲಾಭ ದೊರೆಯಲಿದೆ. ಆದಾಯದ ಮೂಲಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದರೆ ತರಾತುರಿಯಲ್ಲಿ ಯಾವುದೇ ಅಸುರಕ್ಷಿತ ಅಥವಾ ಅನುಮಾನಾಸ್ಪದ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಕಠಿಣ ಸವಾಲುಗಳನ್ನ ಎದುರಿಸಿ ತಮ್ಮ ನಾಯಕತ್ವದ ಸಾಮರ್ಥ್ಯವನ್ನ ಸಾಬೀತುಪಡಿಸಲು ಅತ್ಯುತ್ತಮವಾದಂತಹ ದಿನ. ನಿಮ್ಮ ಸ್ಪಷ್ಟ ಹಾಗೂ ಧೈರ್ಯದ ನಿರ್ಧಾರಗಳಿಗೆ ಮೇಲಾಧಿಕಾರಿಗಳು ತಲೆಬಾಗಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ತಂತ್ರಗಳನ್ನ ಜಾರಿಗೆ ತರಲು ಮತ್ತು ದೂರದೃಷ್ಟಿಯ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ದಿನ. ನಾವೀನ್ಯತೆ ಮತ್ತು ಸೃಜನಶೀಲತೆಗೆ ಧನಲಾಭ ಸಿಗುವಂತದ್ದನ್ನ ಕಾಣ್ತೀರಾ. ಇನ್ನು ಕುಟುಂಬದಲ್ಲಿ ಹಿತಕರ ಮತ್ತು ಸಂತೋಷದ ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧ ಗಟ್ಟಿಯಾಗಲಿದ್ದು ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ಅವರ ಸಂಪೂರ್ಣ ಬೆಂಬಲ ಸಿಗಲಿದೆ. ಪ್ರೇಮಿಗಳಿಗೆ ಪರಸ್ಪರರ ವ್ಯಕ್ತಿತ್ವಕ್ಕೆ ಹಾಗೂ ಆಲೋಚನೆಗಳಿಗೆ ಗೌರವವನ್ನ ನೀಡುವುದರಿಂದ ಬಾಂಧವ್ಯ ಮತ್ತಷ್ಟು ಮಧುರವಾಗಲಿದೆ. ಇಂದು ದೈಹಿಕವಾಗಿ ನೀವು ಚೈತನ್ಯದಿಂದ ಕೂಡುತ್ತೀರಿ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬಿಪಿ ಅಥವಾ ದೈಹಿಕ ಆಯಾಸ ಕಾಣಿಸಿಕೊಳ್ಳಬಹುದು. ದಿನದ ಆರಂಭದಲ್ಲಿ ಸ್ವಲ್ಪ ಸಮಯ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದು ದೇಹ ಮತ್ತು ಮನಸ್ಸಿಗೆ ನೆಮ್ಮದಿಯನ್ನ ನೀಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಲಕ್ಷ್ಮೀ ದೇವಿಗೆ ಕ್ಷೀರಾಭಿಷೇಕ ಅಥವಾ ಕೆಂಪು ಹೂಗಳನ್ನ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 11 ಬಾರಿ ಪಠಿಸುವುದರಿಂದ ಆರ್ಥಿಕ ಅಭಿವೃದ್ಧಿಯಾಗ್ತದೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಮಾತಿನ ಪ್ರಭಾವ ಹೆಚ್ಚಿಸಲು ಇಂದು ಹನುಮಾನ್ ಚಾಲಿಸವನ್ನ 1 ಅಥವಾ 3 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಬಿಳಿ ಬಣ್ಣದ ವಸ್ತುಗಳನ್ನ ಬಡವರಿಗೆ ದಾನ ಮಾಡುವುದು ಅಥವಾ ಹಸುವಿಗೆ ಹಸಿರು ಹುಲ್ಲನ್ನ ನೀಡುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಶುಭ ಸಂಖ್ಯೆಯಾಗಿ 9 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಷಭ ರಾಶಿಯವರ ಪರ್ವತವು ಜಗತ್ತಿಗೆ ತನ್ನ ಶಕ್ತಿಯನ್ನ ಸಾರಲು ಆರ್ಭಟಿಸುವುದಿಲ್ಲ. ಅದು ತನ್ನ ಸ್ಥಿರತೆಯಿಂದಲೇ ಜಗತ್ತು ತನ್ನನ್ನ ಅಣ್ಣಾಂದಿ ನೋಡುವಂತೆ ಮಾಡುತ್ತದೆ. ಶಬ್ದಕ್ಕಿಂತ ಶಿಸ್ತು ಮತ್ತು ಸ್ಥಿರತೆಗೆ ಜಗತ್ತನ್ನ ಭಾಗಿಸುವಂತಹ ಶಕ್ತಿ ಇರುತ್ತದೆ. ನಿಮ್ಮ ಸಹಜ ಗುಣವೇ ಸ್ಥಿರತೆ ಮತ್ತು ತಾಳ್ಮೆ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನೀವು ಯಾರನ್ನು ಮೆಚ್ಚಿಸಲು ಅಥವಾ ಸಾಬೀತುಪಡಿಸಲು ಆತುರ ಪಡಬೇಕಾಗಿಲ್ಲ. ನಿಮ್ಮ ಕೆಲಸದ ಶಿಸ್ತು, ನಿಮ್ಮ ಮಾತಿನಲ್ಲಿರುವಂತಹ ಗಾಂಭೀರ್ಯ ಮತ್ತು ನಿಮ್ಮ ಆಲೋಚನೆಯಲ್ಲಿರುವಂತಹ ದೃಢತೆಯೇ ನಿಮ್ಮ ನಿಜವಾದಂತಹ ಶಕ್ತಿ. ಒಮ್ಮೆ ನೀವು ನಿರ್ಧಾರ ತೆಗೆದುಕೊಂಡರೆ ಅದಕ್ಕೆ ಬದ್ಧರಾಗಿರಬೇಕಾಗುತ್ತೆ. ನಿಮ್ಮ ಆ ನಿಶ್ಚಲವಾದ ದೃಢತೆಯನ್ನ ಕಂಡು ಇಡೀ ಸಮಾಜವೇ ನಿಮ್ಮನ್ನ ಗೌರವದಿಂದ ಆಲಿಸುವಂತದ್ದಾಗ್ತದೆ. ಇಂದು ಶುಕ್ರವಾರವಾಗಿರುವುದರಿಂದ ಮತ್ತು ನಿಮ್ಮ ರಾಶಾಧಿಪತಿ ಶುಕ್ರನ ಪ್ರಭಾವ ಇರುವುದರಿಂದ ಆರ್ಥಿಕವಾಗಿ ಇಂದು ಬಲಪ್ರದವಾದಂತಹ ದಿನ ಅಥವಾ ಭದ್ರವಾದಂತಹ ದಿನ. ನಿಂತು ಹೋಗಿದ್ದಂತಹ ಹಣ ನಿಮ್ಮ ಕೈ ಸೇರುವಂತದ್ದು. ಭೂಮಿ, ವಾಹನ ಅಥವಾ ದೀರ್ಘಾವಧಿಯ ಸಂಪತ್ತಿನ ಮೇಲೆ ಹಣ ವಿನಿಯೋಗಿಸಲು ಇದು ಒಳ್ಳೆಯ ದಿನವಾಗಿದೆ. ಆದಾಗ್ಯೂ ಭೋಗ ಜೀವನಕ್ಕಾಗಿ ಅತಿಯಾದ ಅನಗತ್ಯ ಖರ್ಚು ಮಾಡುವುದನ್ನ ನಿಯಂತ್ರಿಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸ್ಥಿರತೆ ಮತ್ತು ನಿಷ್ಠೆಗೆ ತಕ್ಕಂತಹ ಮನ್ನಣೆ ಸಿಗಲಿದೆ. ಎಷ್ಟೇ ಕಠಿಣ ಸವಾಲುಗಳು ಬಂದರೂ ಕೂಡ ವಿಚಲಿತರಾಗದೆ ಕೆಲಸ ಮುಗಿಸುವಂತಹ ನಿಮ್ಮ ಶೈಲಿಯನ್ನ ಮೇಲಾಧಿಕಾರಿಗಳು ಶ್ಲಾಘಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ದೊಡ್ಡ ಮಟ್ಟದ ಲಾಭ ದೊರೆಯುವಂತಹ ಮುನ್ಸೂಚನೆ ಇದೆ. ಸೌಂದರ್ಯವರ್ಧಕ, ಕಲೆ, ಆಸ್ತಿ, ಆಹಾರ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯಂತ ಯೋಗದಾಯಕವಾದಂತಹ ದಿನ. ಇನ್ನು ಮನೆಯಲ್ಲಿ ಹಿತಕರವಾದ ಮತ್ತು ಸಂತೋಷದ ವಾತಾವರಣವಿರಲಿದೆ. ನಿಮ್ಮ ಮಾತಿನಲ್ಲಾಗುವಂತಹ ಸೌಮ್ಯತೆ ಕುಟುಂಬದ ಗೊಂದಲಗಳನ್ನ ಬಗೆಹರಿಸಲಿದೆ. ಜೀವನ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಬೆಂಬಲ ಸಿಗಲಿದ್ದು ಭವಿಷ್ಯದ ಆರ್ಥಿಕ ಯೋಜನೆಗಳ ಬಗ್ಗೆ ಚರ್ಚಿಸ
ಹೆಚ್ಚಿಸುವಂತಹ ದಿನ. ಪ್ರೇಮಿಗಳಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಮತ್ತು ಸಲುಗೆ ಹೆಚ್ಚಾಗಲು ಒಳ್ಳೆಯ ಸಮಯವಾಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಅತ್ಯುತ್ತಮವಾಗಿರುವಂತದ್ದು, ಆದರೆ ಅತಿಯಾದ ಸಿಹಿ ಅಥವಾ ಎಣ್ಣೆ ಪದಾರ್ಥಗಳ ಸೇವನೆಯಿಂದ ಗಂಟಲು ಅಥವಾ ಜೀರ್ಣಕ್ರಿಯೆಯ ತೊಂದರೆ ಕಾಣಿಸಿಕೊಳ್ಳಬಹುದು. ಮಿತ ಆಹಾರ ಮತ್ತು ಕನಿಷ್ಠ 15 ನಿಮಿಷಗಳ ಲಘು ವ್ಯಾಯಾಮಕ್ಕೆ ಅಥವಾ ಪ್ರಾಣಾಯಾಮವನ್ನ ಮಾಡುವುದರಿಂದ ದೇಹಕ್ಕೆ ಮತ್ತು ಮನಸ್ಸಿಗೂ ಎರಡಕ್ಕೂ ಕೂಡ ಚೈತನ್ಯ ನೀಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮಿ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ಕ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಲು ಮತ್ತು ಗೌರವ ವೃದ್ಧಿಗೆ ಇಂದು ಕನಕದಾರ ಸ್ತೋತ್ರವನ್ನ ಆಲಿಸಿ ಅಥವಾ ಪಠಣೆಯನ್ನ ಮಾಡಬೇಕಾಗುತ್ತೆ. ಸಾಧ್ಯವಾದರೆ ಇಂದು ಬಿಳಿ ಬಣ್ಣದ ಹಸುವಿಗೆ ಗೋಧಿ ಹಿಟ್ಟಿನ ಪೇಡ ಅಥವಾ ಬೆಲ್ಲ ಅಥವಾ ಹಸಿರು ಹುಲ್ಲನ್ನ ತಿನ್ನಿಸಬೇಕಾಗುತ್ತೆ. ಇದು ಜಾತಕದ ಶುಕ್ರ ದೋಷಗಳನ್ನ ದೂರ ಮಾಡುವಂತದ್ದಾಗ್ತದೆ. ಇಂದು ಬಿಳಿ ಕ್ರೀಮ್ ಅಥವಾ ರೋಸ್ ಬಣ್ಣದ ಉಡುಪುಗಳನ್ನ ಧರಿಸುವುದು ಅಥವಾ ಬಿಳಿ ಕರವಸ್ತ್ರವನ್ನ ಬಳಿ ಇಟ್ಟುಕೊಳ್ಳುವುದು ಅತ್ಯಂತ ಶುಭವಾದುದು. ಶುಭ ಸಂಖ್ಯೆ 6 ಮತ್ತು 2 ಬಳಸಿ. ಶುಭ ಬಣ್ಣ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರ ಮಾತುಗಳು ಕೇವಲ ಗದ್ದಲವಾಗಬಾರದು, ಅವು ಅನುಭವದಿಂದ ಮಾಗಿದ ಸತ್ಯದ ಪ್ರತಿಧ್ವನಿಯಾಗಬೇಕು. ನಿಮ್ಮ ಮಾತಿನಲ್ಲಿ ಆತ್ಮವಿಶ್ವಾಸ ಮತ್ತು ಸತ್ಯ ಇದ್ದಾಗ ಜಗತ್ತು ಪ್ರಶ್ನಿಸುವುದನ್ನ ನಿಲ್ಲಿಸಿ ಆಲಿಸಲು ಪ್ರಾರಂಭಿಸುತ್ತದೆ. ನೀವು ಸಂವಹನದ ಅಧಿಪತಿಗಳು, ಮಾತು ನಿಮ್ಮ ಸಹಜ ಶಕ್ತಿ. ಆದರೆ ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ಕೇವಲ ಜಾಣತನದ ಮಾತುಗಳಷ್ಟನ್ನೇ ಆಡಬೇಡಿ. ನಿಮ್ಮ ಮಾತಿನ ಹಿಂದೆ ಗಟ್ಟಿಯಾದಂತಹ ಬದ್ಧತೆ ಮತ್ತು ಆಳವಾದಂತಹ ಅನುಭವ ಇರಬೇಕಾಗುತ್ತೆ. ಯಾರಿಗೂ ಸಾಬೀತುಪಡಿಸಲು ಅಬ್ಬರಿಸಬೇಕಾಗಿಲ್ಲ. ನಿಶ್ಚಲ ಮನಸ್ಸಿನಿಂದ ನಿಖರವಾದ ಸತ್ಯವನ್ನ ಆಡಿದಾಗ ನಿಮ್ಮ ಧ್ವನಿಯಲ್ಲಾಗುವಂತಹ ಬದಲಾವಣೆಯನ್ನ ಇಡೀ ಸಮಾಜವೇ ಮೌನವಾಗಿ ಗೌರವಿಸುತ್ತದೆ. ಇಂದು ನಿಮ್ಮ ಆಲೋಚನೆಯ ಆಳವೇ ನಿಮ್ಮ ಗುರುತಾಗಬೇಕಾಗಿದೆ. ಇಂದು ಕುಟುಂಬದಲ್ಲಿ ಸಂತಸ ಮತ್ತು ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನ ಕಳೆಯುವಂತಹ ಅವಕಾಶ ಕೂಡ ಸಿಗುವಂತದ್ದು. ಜೀವನ ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣ ಬೆಂಬಲವನ್ನ ನೀಡುತ್ತಾರೆ. ಪ್ರೇಮಿಗಳಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಮತ್ತು ಬಾಂಧವ್ಯವನ್ನ ಆಳವಾದ ನಂಬಿಕೆಯನ್ನ ಬೆಳೆಸಿಕೊಳ್ಳಲು ಇದು ಶ್ರೇಷ್ಠವಾದಂತಹ ದಿನ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು, ಆದರೆ ಅತಿಯಾದ ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಕೆಯಿಂದ ಕಣ್ಣಿನ ದಣಿವು ಮತ್ತು ನರಗಳ ಆಯಾಸ ಕಾಣಿಸಿಕೊಳ್ಳಬಹುದು. ಮಧ್ಯಂತರದಲ್ಲಿ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳಿ ಮತ್ತು ಸಾಕಷ್ಟು ನೀರನ್ನ ಸೇವನೆಯನ್ನು ಮಾಡಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕ ಬೆಳವಣಿಗೆಗಳು ಕಂಡು ಬರುವಂತಹ ದಿನ. ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಹಣ ಅಥವಾ ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಲಾಭ ಬರುವಂತದ್ದು. ಶುಕ್ರವಾರವಾಗಿರುವುದರಿಂದ ಗೃಹೋಪಯೋಗಿ ಅಥವಾ ಸೌಂದರ್ಯವರ್ಧಕ ವಸ್ತುಗಳಿಗೆ ಸ್ವಲ್ಪ ಹಣ ವ್ಯಯವಾಗಬಹುದು. ಆದಾಗ್ಯೂ ಅನಗತ್ಯ ವೆಚ್ಚಗಳನ್ನ ನಿಯಂತ್ರಣದಲ್ಲಿಡುವುದು ಭವಿಷ್ಯಕ್ಕೆ ತುಂಬಾ ಒಳ್ಳೆಯದಾಗುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸೃಜನಶೀಲ ಆಲೋಚನೆಗಳು ಮತ್ತು ತಾರ್ಕಿಕ ಜ್ಞಾನಕ್ಕೆ ಉತ್ತಮ ಮನ್ನಣೆ ಸಿಗುವಂತದ್ದು. ಕಠಿಣ ಸನ್ನಿವೇಶಗಳನ್ನ ನಿಮ್ಮ ಸಂವಹನ ಕೌಶಲ್ಯದಿಂದ ಸುಲಭವಾಗಿ ತಿಳಿಗೊಳಿಸುವಂತಹದ್ದು. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳನ್ನ ಅಂತಿಮಗೊಳಿಸಲು ಮತ್ತು ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯವನ್ನ ಹೆಚ್ಚಿಸಿಕೊಳ್ಳಲು ಇದು ಸೂಕ್ತವಾದಂತಹ ದಿನ. ತಾಂತ್ರಿಕ ಮಾಧ್ಯಮ ಮತ್ತು ಶೈಕ್ಷಣಿಕ ರಂಗದಲ್ಲಿ ಇರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ಅಥವಾ ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಬೇಕಾಗುತ್ತೆ. ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಬೇಕಾಗುತ್ತೆ. ಓಂ ಘಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ ಜಪಿಸುವುದರಿಂದ ಬುದ್ಧಿಶಕ್ತಿ ಮತ್ತು ಮಾತು ಕೂಡ ಸಿದ್ಧಿಸುವಂತದ್ದು. ನಿಮ್ಮ ರಾಶಾಧಿಪತಿ ಬುಧ ಹಾಗೂ ಶುಕ್ರನ ಪ್ರಸನ್ನತೆಗಾಗಿ ಇಂದು ಹಸಿರು ಅಥವಾ ಸಂಪೂರ್ಣ ಬಿಳಿ ಬಣ್ಣದ ಉಡುಪನ್ನ ಧರಿಸಿ ಅಥವಾ ನಿಮ್ಮ ಬಳಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಮುಂಜಾನೆ ಪಕ್ಷಿಗಳಿಗೆ ನೆನೆಸಿದಂತಹ ಹೆಸರು ಬೇಳೆಯನ್ನ ಅಥವಾ ಧಾನ್ಯಗಳನ್ನ ನೀಡುವುದು ನಿಮ್ಮ ಜಾತಕದ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂತದ್ದಾಗ್ತದೆ. ಇನ್ನು ಬಡ ಹೆಣ್ಣು ಮಕ್ಕಳಿಗೆ ಅಥವಾ ಅಗತ್ಯವಿರುವವರಿಗೆ ಸಿಹಿ ತಿಂಡಿಯನ್ನ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಶುಭ ಸಂಖ್ಯೆ 5 ಮತ್ತು 6. ಶುಭ ಬಣ್ಣ ಹಸಿರು ಮತ್ತು ಬಿಳಿ ಬಣ್ಣ. ಕಟಕ ರಾಶಿ. ಕಟಕ ರಾಶಿಯವರ ಜಗತ್ತನ್ನ ಗೆಲ್ಲಲು ಅಬ್ಬರಿಸುವಂತಹ ಧ್ವನಿ ಬೇಕಾಗಿಲ್ಲ. ಸಮುದ್ರದ ಅಗಾಧವಾದ ಅಲೆಗಳನ್ನೇ ತಟಸ್ಥವಾಗಿ ನಿಯಂತ್ರಿಸುವ ಚಂದ್ರನ ಮೌನದಂತೆ ನಿಮ್ಮ ಸ್ಥಿರತೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಮಾತು ಕಡಿಮೆ ಇದ್ದಷ್ಟು ನಿಮ್ಮ ವ್ಯಕ್ತಿತ್ವದ ತೂಕ ಹೆಚ್ಚಾಗುವಂತದ್ದು. ನೀವು ಚಂದ್ರನ ಅಧಿಪತ್ಯಕ್ಕೆ ಒಳಪಟ್ಟವರು. ನಿಮಗಿರುವಂತಹ ಅತಿ ದೊಡ್ಡ ಶಕ್ತಿ ಎಂದರೆ ನಿಮ್ಮ ಅಂತಃಕರಣ ಮತ್ತು ಆಳವಾದಂತಹ ಗ್ರಹಿಕೆ. ಆದರೆ ಹಲವು ಬಾರಿ ನಿಮ್ಮ ಭಾವನಾತ್ಮಕ ಸ್ವಭಾವದಿಂದಾಗಿ ಜನರು ನಿಮ್ಮನ್ನ ಹಗುರವಾಗಿ ತೆಗೆದುಕೊಳ್ಳುವಂತಹ ಅಪಾಯವಿರುತ್ತದೆ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನಿಮ್ಮ ಭಾವನೆಗಳನ್ನ ನಿಯಂತ್ರಣದಲ್ಲಿಟ್ಕೊಳ್ಬೇಕಾಗತ್ತೆ. ನಿಮ್ಮ ಯೋಚನೆಗಳನ್ನ ಸತ್ಯ ಮತ್ತು ಸ್ಪಷ್ಟತೆಯಿಂದ ಮಂಡಿಸಬೇಕಾಗತ್ತೆ. ಯಾವುದೇ ವ್ಯಕ್ತಿ ತನ್ನ ಆಂತರಿಕ ಶಕ್ತಿಯನ್ನ ಕಳೆದುಕೊಳ್ಳುವುದಿಲ್ಲವೋ ಅವನ ಪ್ರತಿ ಮಾತಿಗೂ ಜಗತ್ತು ತಲೆಬಾಗಿ ಕಿವಿಗೊಡುವಂತದ್ದು. ಇಂದು ನಿಮ್ಮ ಸ್ಥಿರತೆಯ ನಿಮಗೊಂದು ರಾಜಕಳೆಯನ್ನ ತರುವಂತದ್ದಾಗ್ತದೆ. ಇಂದು ಶುಕ್ರವಾರದ ಶುಭ ಯೋಗದಿಂದ ಆರ್ಥಿಕವಾಗಿ ಭದ್ರತೆ ಸಿಗುವಂತಹ ದಿನ. ಅನಿರೀಕ್ಷಿತ ಲಾಭ ಅಥವಾ ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ
ಸಕಾರಾತ್ಮಕ ಫಲಿತಾಂಶ ದೊರೆಯುವಂತದ್ದು. ಗೃಹೋಪಯೋಗಿ ಅಥವಾ ಲಕ್ಸುರಿ ವಸ್ತುಗಳ ಖರೀದಿಗೆ ಹಣ ವ್ಯಯವಾಗಬಹುದು. ಆದಾಗ್ಯೂ ಭಾವನಾತ್ಮಕವಾಗಿ ಯಾರಿಗಾದರೂ ದೊಡ್ಡ ಮಟ್ಟದ ಹಣಕಾಸಿನ ಅಭಯ ನೀಡುವುದನ್ನ ಇಂದು ತಪ್ಪಿಸಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಪ್ರೀತಿ ಮತ್ತು ಸೌಹಾರ್ದತೆಯ ವಾತಾವರಣವಿರಲಿದೆ. ತಾಯಿಯವರ ಕಡೆಯಿಂದ ವಿಶೇಷ ಬೆಂಬಲ ಹಾಗೂ ಪ್ರೀತಿಯು ಕೂಡ ಲಭಿಸುವಂತದ್ದು. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧ ಮತ್ತಷ್ಟು ಆಳವಾಗಲಿದ್ದು ಪರಸ್ಪರರ ಕನಸುಗಳಿಗೆ ಆಸರೆಯಾಗುವಂತದ್ದು. ಪ್ರೇಮಿಗಳಿಗೆ ತಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಕುಟುಂಬದ ಒಪ್ಪಿಗೆ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸೂಕ್ಷ್ಮವಾದಂತಹ ಸಂವೇದನೆ ಮತ್ತು ಕೆಲಸದ ಮೇಲಿನ ನಿಷ್ಠೆಗೆ ಮೆಚ್ಚುಗೆ ದೊರೆಯುವಂತದ್ದು. ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತವೆ. ನಿಮ್ಮ ನಿರ್ಧಾರಗಳು ಇಡೀ ತಂಡಕ್ಕೆ ದಾರಿದೀಪವಾಗುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ಧನಕಾರಕ ಶುಕ್ರನ ಶುಭ ಪ್ರಭಾವದಿಂದಾಗಿ ಆಸ್ತಿ, ಕಲಾತ್ಮಕ ವಸ್ತುಗಳು ಅಥವಾ ಆನ್ಲೈನ್ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರುವಂತದ್ದು. ಹೊಸ ಗ್ರಾಹಕರನ್ನ ಸೆಳೆಯುವ ನಿಮ್ಮ ತಂತ್ರಗಳು ಕೂಡ ಯಶಸ್ವಿಯಾಗುವುದನ್ನ ನೀವು ಕಾಣ್ತೀರಾ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡೋಣ. ಆರೋಗ್ಯದ ದೃಷ್ಟಿಯಿಂದ ಇಂದು ಈ ದಿನ ಉತ್ತಮವಾಗಿರುವಂತದ್ದು. ಆದರೆ ಅತಿಯಾದ ಭಾವನಾತ್ಮಕ ಚಿಂತನೆಗಳಿಂದ ಎದೆಭಾರ ಅನಿಸಬಹುದು ಅಥವಾ ಜೀರ್ಣಕ್ರಿಯೆಯ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ದಿನದ ಆರಂಭದಲ್ಲಿ ಪ್ರಾಣಾಯಾಮವನ್ನ ಮಾಡಬೇಕಾಗುತ್ತೆ ಮತ್ತು ಧ್ಯಾನ ಮಾಡುವುದು ದೇಹಕ್ಕೆ ನಿಮಗೆ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ವಿಶೇಷ ಪರಿಹಾರವಾಗಿ ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಿ. ಇದರಿಂದ ಆರ್ಥಿಕ ಅಭಿವೃದ್ಧಿ ಆಗ್ತದೆ ಮತ್ತು ಗೃಹ ಶಾಂತಿಯು ಕೂಡ ನಿಮಗೆ ಲಭಿಸುವಂತದ್ದಾಗ್ತದೆ. ಇಂದು ಬಡವರಿಗೆ ಆಗಿರಬಹುದು ಅಥವಾ ಅಗತ್ಯವಿರುವಂತಹವರಿಗೆ ಹಾಲು, ಮೊಸರು ಅಥವಾ ಸಿಹಿ ಬೂಂದಿಯನ್ನ ದಾನವಾಗಿ ಮಾಡುವುದು ನಿಮ್ಮ ಜಾತಕದ ಚಂದ್ರ ದೋಷಗಳನ್ನ ಶಮನಗೊಳಿಸಿ ಮಾನಸಿಕ ಸ್ಥಿರತೆಯನ್ನ ನೀಡುವಂತದ್ದಾಗ್ತದೆ. ಇನ್ನು ವಿಶೇಷ ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು ಇಂದಿನ ದಿವಸ. ಸಿಂಹರಾಶಿಯವರ ಸಿಂಹದ ನೈಜ ಶಕ್ತಿಯು ಅದರ ಗರ್ಜನೆಯ ಶಬ್ದದಲ್ಲಿಲ್ಲ, ಅದು ಕಾಡಿನಲ್ಲಿ ಹೆಜ್ಜೆ ಇಟ್ಟಾಗ ಉಂಟಾಗುವಂತಹ ಮೌನದಲ್ಲಿದೆ. ಸತ್ಯ ಮತ್ತು ತೂಕವಿರುವ ಮಾತುಗಳಿಗೆ ಎಂದಿಗೂ ಕೂಡ ಚೀರಾಟದ ಅಗತ್ಯವಿರುವುದಿಲ್ಲ. ನೀವು ಸ್ವಾಭಾವಿಕವಾಗಿಯೇ ಸೂರ್ಯನ ಶಕ್ತಿಯನ್ನ ಹೊಂದಿರುವಂತಹ ಜನ್ಮಜಾತ ನಾಯಕರಾಗಿರ್ತೀರ. ಆದರೆ ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ಅಧಿಕಾರವನ್ನ ತೋರಿಸಲು ಧ್ವನಿ ಎತ್ತರಿಸುವ ಅಗತ್ಯವಿರುವುದಿಲ್ಲ. ಬದಲಾಗಿ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟ, ನಿಮ್ಮ ಮಾತುಗಳಲ್ಲಿ ಸತ್ಯ ಮತ್ತು ನಿಮ್ಮ ನಡೆಯಲ್ಲಿ ಆಳವಾದ ತೂಕವನ್ನ ತರಬೇಕಾಗುತ್ತೆ. ನೀವು ಶಾಂತವಾಗಿ, ಧೀರವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಮಾತನಾಡಿದಾಗ ಇಡೀ ಸಭಾಂಗಣವೇ ನಿಮ್ಮ ಮಾತುಗಳನ್ನ ಕಿವಿಗೊಟ್ಟು ಆಲಿಸುವಂತದ್ದಾಗ್ತದೆ. ಇಂದು ನಿಮ್ಮ ಮೌನದಲ್ಲೂ ಕೂಡ ಪ್ರಭಾವವಿರಬೇಕಾಗುತ್ತೆ. ನಿಮ್ಮ ಮಾತಿನಲ್ಲಿ ಸತ್ಯವಿರಬೇಕಾಗುತ್ತೆ. ಆಗ ಜಯ ನಿಮ್ಮದಾಗುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳು ಮತ್ತು ಕಾರ್ಯಕ್ಷಮತೆಗೆ ವಿಶೇಷ ಮಾನ್ಯತೆಯೂ ಕೂಡ ದೊರೆಯುವಂತದ್ದು. ಪ್ರಮುಖ ಯೋಜನೆಗಳನ್ನ ಮುನ್ನಡೆಸುವ ದೊಡ್ಡ ಜವಾಬ್ದಾರಿಯೂ ಕೂಡ ನಿಮ್ಮ ಹೆಗಲೇರಬಹುದಾದಂತಹ ದಿನ. ವ್ಯಾಪಾರಸ್ಥರಿಗೆ ದೂರದೃಷ್ಟಿಯ ಯೋಜನೆಗಳನ್ನ ಜಾರಿಗೆ ತರಲು ಇದು ಅತ್ಯುತ್ತಮವಾದಂತಹ ದಿನ. ಸರ್ಕಾರಿ ಕ್ಷೇತ್ರ, ಸಾರ್ವಜನಿಕ ರಂಗದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ಕೂಡ ಹುಡುಕಿಕೊಂಡು ಬರುವಂತದ್ದನ್ನ ಕಾಣ್ತೀರಾ. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕ ಮತ್ತು ಭದ್ರವಾದಂತಹ ದಿನ. ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ಕೈ ಸೇರುವಂತಹ ಮುನ್ಸೂಚನೆ ಇದೆ. ಶುಕ್ರವಾರವಾಗಿರುವುದರಿಂದ ಭೂಮಿಯಾಗಿರಬಹುದು, ವಾಹನ ಆರೋಗ್ಯ ಆಗಿರಬಹುದು ಅಥವಾ ದೀರ್ಘಾವಧಿ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಯೋಜನೆಯನ್ನ ರೂಪಿಸಬಹುದಾದಂತಹ ದಿನ. ಆದರೆ ಆತುರದಲ್ಲಿ ಯಾರಿಗೂ ಕೂಡ ಜಾಮೀನನ್ನ ನಿಲ್ಲುವುದು ಅಥವಾ ಅಸುರಕ್ಷಿತ ಸಾಲ ನೀಡುವುದನ್ನ ಆದಷ್ಟು ತಪ್ಪಿಸಬೇಕಾಗುತ್ತೆ ನೀವು. ಇನ್ನು ಕುಟುಂಬದಲ್ಲಿ ರಾಜಗಾಂಭೀರ್ಯದ ಮತ್ತು ಸಂತಸದ ವಾತಾವರಣವನ್ನ ನೋಡ್ತೀರಾ ನೀವು. ನಿಮ್ಮ ಕಠಿಣವಾದಂತಹ ನಿರ್ಧಾರಗಳಿಗೆ ಕುಟುಂಬದ ಹಿರಿಯರು ಬೆಂಬಲವಾಗಿ ನಿಲ್ಲುತ್ತಾರೆ. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಂತಹ ದಿನ. ಅವರ ಸಲಹೆಯು ವೃತ್ತಿ ಜೀವನದ ದೊಡ್ಡ ಸಮಸ್ಯೆಯೊಂದನ್ನ ಪರಿಹರಿಸುವಂತದ್ದು. ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯವನ್ನ ಮುಂದಿನ ಹಂತಕ್ಕೆ ಒಯ್ಯಲು ಕೂಡ ಇದು ಉತ್ತಮವಾದಂತಹ ದಿನವಾಗಿದೆ. ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಉನ್ನತ ಮಟ್ಟದಲ್ಲಿರುವಂತದ್ದು. ಆದರೆ ಸಿಂಹರಾಶಿಯವರು ಇಂದು ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕಣ್ಣಿನ ಆಯಾಸದ ಬಗ್ಗೆ ಜಾಗೃತಿ ಇರಬೇಕಾಗುತ್ತೆ. ನಿಯಮಿತವಾಗಿ ನೀರನ್ನ ಸೇವನೆಯನ್ನ ಮಾಡಬೇಕು ಮತ್ತು ಧನಾತ್ಮಕ ಚಿಂತನೆ ನಿಮ್ಮ ಆರೋಗ್ಯಕ್ಕೆ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ನೀರು ಮತ್ತು ಕೆಂಪು ಅಕ್ಷತೆಯನ್ನ ಹಾಕಿ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಓಂ ಬಾನವೇ ನಮಃ ಎಂದು ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇಂದು ಸಂಜೆ ಧನ ಮತ್ತು ಧೈರ್ಯದ ಅಭಿವೃದ್ಧಿಗಾಗಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಬಿಳಿ ಅಥವಾ ಕೆಂಪು ಹೂಗಳನ್ನ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಇಂದು ಧಾರ್ಮಿಕ ಸ್ಥಳಗಳಿಗೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಬೆಲ್ಲ ಆಗಿರಬಹುದು, ಗೋಧಿಯನ್ನಾಗಿರಬಹುದು ದಾನವಾಗಿ ಮಾಡಿ. ಹಸುವಿಗೆ ಸಿಹಿಯನ್ನ ತಿನ್ನಿಸುವುದು ನಿಮ್ಮ ಆರ್ಥಿಕ ಮತ್ತು ವೃತ್ತಿಪರ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಶುಭ ಸಂಖ್ಯೆಯಾಗಿ 1 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ. ಕನ್ಯಾ ರಾಶಿಯವರ ನೀವು ತರ್ಕಬದ್ಧ ಚಿಂತಕರು ಮತ್ತು ಪರಿಪೂರ್ಣತೆಗೆ ಹೆಸರಾದವರು. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಇತರರನ್ನ ಮೆಚ್ಚಿಸುವ
ತೋರಿಸಲು ಅಥವಾ ಕೇವಲ ವಾದಕ್ಕಾಗಿ ಮಾತನಾಡಬೇಡಿ. ನಿಮ್ಮ ಜ್ಞಾನ, ಸತ್ಯ ಮತ್ತು ನಿಖರವಾದಂತಹ ವಿಶ್ಲೇಷಣೆಯನ್ನ ಶಕ್ತಿಯನ್ನಾಗಿ ಮಾಡಿಕೊಳ್ಳಬೇಕಾಗುತ್ತೆ. ನೀವು ಭಾವನೆಗಳಿಗೆ ಸಿಲುಕದೆ ಪ್ರಾಯೋಗಿಕ ಸತ್ಯದ ಕಡೆಗೆ ನಿಂತು ಸ್ಪಷ್ಟವಾಗಿ ಮಾತನಾಡಿದಾಗ ಪ್ರತಿಯೊಬ್ಬರು ನಿಮ್ಮ ಮಾತಿಗೆ ತಲೆಬಾಗಿಸಿ ಕಿವಿಯನ್ನಾಗೊಡಲೇಬೇಕಾಗ್ತದೆ. ಇಂದು ನಿಮ್ಮ ನಿಖರತೆಯೇ ನಿಮ್ಮ ಆಳ್ವಿಕೆಯಾಗುವಂತದ್ದು. ದೊಡ್ಡ ದನಿಯಲ್ಲಿ ಮಾತನಾಡಿದವರು ಮಾತು ತಾತ್ಕಾಲಿಕವಾಗಿ ಶಬ್ದವನ್ನ ಸೃಷ್ಟಿ ಮಾಡಬಹುದು, ಆದರೆ ಸತ್ಯ, ಸ್ಪಷ್ಟತೆ ಮತ್ತು ಪ್ರಾಯೋಗಿಕ ಶಕ್ತಿಯಿಂದ ಕೂಡಿದಂತಹ ಮಾತಿಗೆ ಇಡೀ ಸಮಾಂಗಣವೇ ಮೌನವಾಗಿಸಿ ಆಲಿಸುವಂತೆ ಮಾಡುವಂತಹ ಶಕ್ತಿ ಇರುವಂತದ್ದು ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಜಾಗರೂಕತೆ ಹಾಗೂ ಪ್ರತಿಯೊಂದು ಸಣ್ಣ ವಿಚಾರಗಳಿಗೆ ಅಥವಾ ವಿವರಣೆಯನ್ನ ವಿಶ್ಲೇಷಿಸುವಂತಹ ಸಾಮರ್ಥ್ಯಕ್ಕೆ ದೊಡ್ಡ ಮಟ್ಟದ ಗೌರವ ಸಿಗುವಂತಹ ದಿನ. ಯಾವುದೇ ಜಟಿಲವಾದಂತಹ ಯೋಜನೆಯನ್ನ ಸರಳಗೊಳಿಸಿ ಪೂರ್ಣಗೊಳಿಸುವಂತಹ ನಿಮ್ಮ ಶಕ್ತಿಯನ್ನ ಮೇಲಾಧಿಕಾರಿಗಳು ಮುಕ್ತವಾಗಿ ಪ್ರಶಂಸಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೂಡಿಕೆಯಲ್ಲಿ ಬುದ್ಧಿವಂತಿಕೆಯ ನಿರ್ಧಾರಗಳು ಉತ್ತಮ ಲಾಭವನ್ನ ತಂದಿಡ್ತವೆ. ಲೆಕ್ಕಪತ್ರ, ಐಟಿ ಮತ್ತು ವಿಶ್ಲೇಷಣಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಅತ್ಯಂತ ಯಶಸ್ಸಿನ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ದೃಢವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಆದಾಯ ನಿಮ್ಮ ಕೈ ಸೇರುವಂತದ್ದು. ಇಂದು ಶುಕ್ರವಾರವಾಗಿರುವುದರಿಂದ ಶುಭ ಕಾರ್ಯಗಳಿಗೆ ಅಥವಾ ಭೌತಿಕ ಸಂಪನ್ಮೂಲಗಳಿಗಾಗಿ ಹಣ ವಿನಿಯೋಗಿಸಬಹುದು. ಆತುರದ ನಿರ್ಧಾರಗಳನ್ನು ಹೊರತುಪಡಿಸಿ ಯೋಜನಾಬದ್ಧವಾಗಿ ಹೂಡಿಕೆ ಮಾಡಲು ಇದು ಸರಿಯಾದಂತಹ ಸಮಯವಾಗಿದೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡ್ತೀರಾ. ಹಿರಿಯರು ಮತ್ತು ಮಹಿಳೆಯರ ಬೆಂಬಲ ನಿಮಗೆ ಸದಾ ಇರುವಂತದ್ದು. ನಿಮ್ಮ ಪ್ರಾಯೋಗಿಕ ಆಲೋಚನೆಗಳು ಮನೆಯಲ್ಲಿನ ದೊಡ್ಡ ಸಮಸ್ಯೆಯೊಂದನ್ನ ಪರಿಹರಿಸುವಂತಹ ದಿನ. ಇನ್ನು ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳಿಗೆ ಗೌರವವನ್ನ ನೀಡುವ ಮೂಲಕ ಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾಗಿರುತ್ತೀರ ನೀವು, ಆದರೆ ಅತಿಯಾದ ಕೆಲಸ ಅಥವಾ ನಿರಂತರ ಆಲೋಚನೆಗಳಿಂದಾಗಿ ಜೀರ್ಣಕ್ರಿಯೆ ತೊಂದರೆ ಆಗಬಹುದು ಅಥವಾ ನರಗಳ ಆಯಾಸ ಕೂಡ ಕಾಣಿಸಿಕೊಳ್ಳಬಹುದು. ಮಿತ ಆಹಾರ ಹಾಗೂ ಸಮರ್ಪಕ ನೀರನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ನೀವು ಇಂದು ಮುಂಜಾನೆ ಅಥವಾ ಸಂಜೆ ಶ್ರೀ ಮಹಾಲಕ್ಷ್ಮಿಯ ಅಥವಾ ದುರ್ಗಾದೇವಿಯ ಬಳಿ ಅಥವಾ ಬಿಳಿ ಅಥವಾ ಗುಲಾಬಿ ಬಣ್ಣದ ಹೂಗಳನ್ನು ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ನಿಮ್ಮ ರಾಶಾಧಿಪತಿ ಬುಧನ ಶುಭ ಫಲಕ್ಕಾಗಿ ಇಂದು ವಿಘ್ನ ನಿವಾರಕ ಗಣಪತಿಗೆ ಗರಿಕೆಯನ್ನು ಅರ್ಪಿಸಬೇಕಾಗುತ್ತೆ. ಇದರಿಂದ ಭೌತಿಕ ಚುರುಕುತನ ಹೆಚ್ಚಾಗುವಂತದ್ದನ್ನ ಕಾಣ್ತೀರಾ. ಇನ್ನ ನಿಮ್ಮ ಉಡುಪಿನಲ್ಲಿ ಬಿಳಿಯಾಗಿರ್ಬೋದು, ಹಸಿರಾಗಿರ್ಬೋದು ಅಥವಾ ಕ್ರೀಮ್ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಹಸಿರು ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಳುವುದು ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ತುಲಾರಾಶಿಯವರ ಯಾರ ಧ್ವನಿ ಗಟ್ಟಿಯಾಗಿರುತ್ತದೆಯೋ ಅವರ ಮಾತು ದೂರದವರೆಗೆ ಕೇಳಬಹುದು, ಆದರೆ ಯಾರ ಆಲೋಚನೆಯಲ್ಲಿ ಸತ್ಯ ಮತ್ತು ತೂಕವಿರುತ್ತದೆಯೋ ಅವರು ಮಾತು ಜನರ ಹೃದಯದ ಆಳವನ್ನ ತಲುಪುತ್ತದೆ. ಜಗತ್ತನ್ನ ಗೆಲ್ಲಲು ಅಬ್ಬರದ ಅಗತ್ಯವಿಲ್ಲ, ಆತ್ಮವಿಶ್ವಾಸದ ಸ್ಪಷ್ಟತೆಯೊಂದೇ ಸಾಕಾಗಿದೆ. ನಿಮ್ಮ ರಾಶಾಧಿಪತಿ ಶುಕ್ರ ಸೌಮ್ಯತೆ ಮತ್ತು ಸಮತೋಲನ ನಿಮ್ಮ ನೈಜ ಶಕ್ತಿ. ಇಂದು ಸಮಾಜ ಅಥವಾ ನಿಮ್ಮ ಸುತ್ತಲಿರುವಂತಹ ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಎಲ್ಲರನ್ನ ತೃಪ್ತಿಪಡಿಸಲು ಹೋದ ನಿಮ್ಮ ಹಿಂದಿನ ಅಭ್ಯಾಸವನ್ನ ಬಿಟ್ಟು ಬಿಡಬೇಕಾಗುತ್ತೆ. ನಿಮ್ಮ ನಿಲುವು ಸ್ಪಷ್ಟವಾಗಿರಬೇಕಾಗುತ್ತೆ, ಮಾತುಗಳು ತೂಕದಿಂದ ಕೂಡಿರಬೇಕಾಗುತ್ತೆ. ನಿಮ್ಮ ಆತ್ಮವಿಶ್ವಾಸದಿಂದ ಮತ್ತು ಸತ್ಯದ ಪರವಾಗಿ ನಿಂತಾಗ ನಿಮ್ಮ ಸೌಮ್ಯ ಮಾತಿನಲ್ಲೂ ಕೂಡ ಒಂದು ಅದೃಶ್ಯವಾದಂತಹ ಶಕ್ತಿ ಇರುತ್ತದೆ. ಅದಕ್ಕೆ ಇಡೀ ಜಗತ್ತೇ ಮೌನವಾಗಿ ಕಿವಿಯನ್ನ ಕೊಡುವಂತಹ ಘಟನೆಗಳು ಕೂಡ ನಡೀತವೆ. ಇಂದು ಮನೆಯಲ್ಲಿ ಸಂತೋಷ ಮತ್ತು ಸಾಮರಸ್ಯದ ವಾತಾವರಣವನ್ನ ನೋಡ್ತೀರಾ. ಜೀವನ ಸಂಗಾತಿಯ ಸಂಪೂರ್ಣವಾದಂತಹ ಬೆಂಬಲ ನಿಮಗೆ ಸದಾ ಇರುವಂತದ್ದು ಹಾಗೂ ಭಾವನಾತ್ಮಕ ಬಂಧ ಮತ್ತಷ್ಟು ಆಳವಾಗುವಂತದ್ದು. ಪ್ರೇಮಿಗಳಿಗೆ ಪರಸ್ಪರರ ಆಲೋಚನೆಗಳನ್ನ ವಿನಿಮಯ ಮಾಡಿಕೊಳ್ಳಲು ಮತ್ತು ಭವಿಷ್ಯದ ಬಗ್ಗೆ ಗಂಭೀರ ನಿರ್ಧಾರ ತೆಗೆದುಕೊಳ್ಳಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ, ಆದರೆ ನಿರಂತರವಾಗಿ ಕೆಲಸದಲ್ಲಿ ತೊಡಗಿರುವುದರಿಂದ ಕಣ್ಣಿನ ಆಯಾಸ ಅಥವಾ ಲಘು ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಸರಿಯಾದ ನಿದ್ರೆ ಮತ್ತು ಧ್ಯಾನ ಮಾಡುವುದರಿಂದ ಚೈತನ್ಯ ಮರಳಿ ಪಡೆಯಬಹುದಾಗಿದೆ ಇಂದಿನ ದಿವಸ ನೀವು. ಇನ್ನು ಶುಕ್ರವಾರದ ಶುಭ ಪ್ರಭಾವದಿಂದಾಗಿ ಧನಸ್ಥಾನವು ಬಲಗೊಳ್ಳುವಂತದ್ದು. ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಹಣ ಅಥವಾ ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಲಾಭ ಕೂಡ ಹರಿದು ಬರುವಂತದ್ದು. ನಿಮ್ಮ ವೈಯಕ್ತಿಕ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಹಣ ವಿನಿಯೋಗಿಸಬಹುದು. ಆರ್ಥಿಕ ನಿರ್ಧಾರಗಳಲ್ಲಿ ನಿಮ್ಮ ಸ್ವಂತ ವಿವೇಚನೆಗೆ ಮೊದಲ ಆದ್ಯತೆಯೂ ಕೂಡ ನಿಮಗೆ ಸಿಗುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ನಿಮ್ಮ ಕಾರ್ಯವೈಖರಿ ಮತ್ತು ಮತ್ಸದ ದಿನಕ್ಕೆ ಕಚೇರಿಯಲ್ಲಿ ದೊಡ್ಡ ಮಟ್ಟದ ಮನ್ನಣೆ ಸಿಗುವಂತದ್ದು. ಯಾವುದೇ ಜಟಿಲ ಸಮಸ್ಯೆಯನ್ನಾದರೂ ಸುಲಭವಾಗಿ ಬಗೆಹರಿಸುವಂತಹ ನಿಮ್ಮ ರಾಜತಾಂತ್ರಿಕ ಸಾಮರ್ಥ್ಯವನ್ನ ಮೇಲಾಧಿಕಾರಿಗಳು ಶ್ಲಾಘಿಸುತ್ತಾರೆ. ಇನ್ನು ವ್ಯಾಪಾರಸ್ಥರಿಗೆ ನೂತನ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಹೊಸ ವ್ಯಾಪಾರ
ವ್ಯಾಪಾರ ಸಂಪರ್ಕಗಳನ್ನ ಬೆರೆಸಿಕೊಳ್ಳಲು ಅತ್ಯಂತ ಶುಭವಾದಂತಹ ದಿನ. ಕಲೆ, ಫ್ಯಾಷನ್, ಸಮಾಲೋಚನೆ ಹಾಗೂ ಆಡಳಿತ ರಂಗದಲ್ಲಿ ಇರುವವರಿಗೆ ಇಂದು ಅತ್ಯುತ್ತಮವಾದಂತಹ ಯಶಸ್ಸು ಕೂಡ ಸಿಗುವಂತದ್ದನ್ನ ಕಾಣ್ತೀರಾ. ಇಂದು ಮಹಾಲಕ್ಷ್ಮಿಯ ದೇವಿಯ ಕೃಪೆಗಾಗಿ ಕನಕದಾರ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಶುಕ್ರನ ಪ್ರಸನ್ನತೆಗಾಗಿ ಬಿಳಿ ಬಣ್ಣದ ವಸ್ತುಗಳನ್ನ, ಉದಾಹರಣೆ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು ಅಥವಾ ಸಕ್ಕರೆಯನ್ನ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ವೃದ್ಧಿ ಆಗ್ತದೆ. ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ನದಿಯ ಮೇಲ್ಭಾಗದ ನೀರು ಸದ್ದನ್ನ ಮಾಡುತ್ತದೆ, ಆದರೆ ಆಳವಾದ ನೀರಿನ ಪ್ರವಾಹವು ಇಡೀ ದಾರಿಯನ್ನೇ ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿರುತ್ತದೆ. ಜಗತ್ತು ಸದ್ದು ಮಾಡುವವರನ್ನ ತಾತ್ಕಾಲಿಕವಾಗಿ ನೋಡಬಹುದು, ಆದರೆ ಆಳವಾದ ಬದ್ಧತೆಯಿಂದ ಮಾತನಾಡುವವರ ಮಾತುಗಳನ್ನ ಎಂದಿಗೂ ಕೂಡ ಮರೆಯುವುದಿಲ್ಲ. ಅದು ನೀವು ಆಳವಾದಂತಹ ಚಿಂತಕರು ಮತ್ತು ಅತ್ಯಂತ ಶಕ್ತಿಶಾಲಿ ಮನೋಭಾವವನ್ನ ಉಳ್ಳವರಾಗಿರ್ತೀರಾ. ಇಂದು ಜನರು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ಒಳಗಿರುವಂತಹ ಆಂತರಿಕ ಸತ್ಯ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡಬೇಕಾಗುತ್ತೆ. ನಿಮ್ಮ ಮಾತುಗಳಲ್ಲಿ ಡಾಂಬಾಚಾರವಿರಬಾರದು, ಕೇವಲ ಸತ್ಯ ಮತ್ತು ನಿಶ್ಚಯವಿರಬೇಕಾಗುತ್ತೆ. ನಿಮ್ಮ ಕಣ್ಣುಗಳಲ್ಲಿರುವಂತಹ ಆತ್ಮವಿಶ್ವಾಸ ಮತ್ತು ಮಾತಿನಲ್ಲಿರುವಂತಹ ಸ್ಪಷ್ಟತೆಯೇ ಎದುರಿಗಿರುವವರನ್ನ ನಿಶ್ಚಲರನ್ನಾಗಿ ಮಾಡುತ್ತದೆ. ಇಂದು ನಿಮ್ಮ ಆಳವಾದ ಸತ್ಯಕ್ಕೆ ಇಡೀ ಸಮಾಜವೇ ತಲೆಬಾಗುವಂತದ್ದಾಗ್ತದೆ. ಇಂದು ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಭಾರಿ ಮೌಲ್ಯ ದೊರೆಯುವಂತದ್ದು, ಆದರೆ ನಿಮ್ಮ ಕಠಿಣ ಮಾತುಗಳು ಕೆಲವೊಮ್ಮೆ ಆಪ್ತರ ಮನಸ್ಸನ್ನ ನೋಯಿಸದಂತೆ ನೋಡಿಕೊಳ್ಳಬೇಕಾಗುತ್ತೆ. ಸಂಗಾತಿಯೊಂದಿಗೆ ಆಳವಾದಂತಹ ಭಾವನಾತ್ಮಕ ನಂಟು ಬೆಳೆಯುವಂತಹ ದಿನ. ಪ್ರೇಮಿಗಳು ತಮ್ಮ ಬಾಂಧವ್ಯದಲ್ಲಿ ಸತ್ಯಸಂಧತೆ ಮತ್ತು ಗಾಂಭೀರ್ಯತೆಯನ್ನ ಕಾಯ್ದುಕೊಳ್ಳುವುದು ಕೂಡ ಅಗತ್ಯವಿರುವಂತದ್ದು. ಇನ್ನ ಆರ್ಥಿಕವಾಗಿ ಇಂದು ಧನಾತ್ಮಕವಾದಂತಹ ದಿನ. ಅನಿರೀಕ್ಷಿತ ಧನಲಾಭ ಅಥವಾ ಹಳೆಯ ಸಾಲ ಮರುಪಾವತಿಯಾಗುವಂತಹ ಯೋಗವಿದೆ. ಆಸ್ತಿ ಪಾಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಅನುಕೂಲ ನಿರ್ಧಾರಗಳು ಕೂಡ ಹೊರಬರುವಂತದ್ದು, ಆದರೆ ಭಾವನಾತ್ಮಕವಾಗಿ ಯಾರಿಗಾದರೂ ಜಾಮೀನು ಅಥವಾ ದೊಡ್ಡ ಮೊತ್ತದ ಆರ್ಥಿಕ ಭರವಸೆಗಳನ್ನ ಕೊಡುವ ಮುನ್ನ 100 ಬಾರಿ ಯೋಚನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಕಠಿಣ ಸವಾಲುಗಳನ್ನ ಎದುರಿಸಿ ಗೆಲ್ಲುವಂತಹ ಅಪರೂಪದ ಅವಕಾಶ ಸಿಗ್ತದೆ. ನಿಮ್ಮ ಕಾರ್ಯದಕ್ಷತೆ ಮತ್ತು ಗುಪ್ತವಾದಂತಹ ತಂತ್ರಗಳಿಗೆ ಮೇಲಾಧಿಕಾರಿಗಳಿಂದ ಗೌರವ ಕೂಡ ಸಿಗುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ರಹಸ್ಯವಾಗಿ ರೂಪಿಸಿದಂತಹ ಯೋಜನೆಗಳು ಅಥವಾ ಹಳೆಯ ಹೂಡಿಕೆಗಳು ಉತ್ತಮ ಲಾಭವನ್ನ ತರುವಂತದ್ದು. ಸಂಶೋಧನೆ, ವಿಜ್ಞಾನ, ಸೈಕಾಲಜಿ ಮತ್ತು ಗೂಢ ಚರ್ಚೆ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ವಿಶೇಷ ಸಫಲತೆಯೂ ಕೂಡ ಸಿಗುವಂತದ್ದನ್ನ ನೋಡ್ತೀರಾ. ಇನ್ನು ದೈಹಿಕವಾಗಿ ನಿಮ್ಮಲ್ಲಿ ಈ ದಿನ ಹೊಸ ಶಕ್ತಿ ಇರುವಂತದ್ದು, ಆದರೆ ಅತಿಯಾದ ಆಲೋಚನೆಗಳಿಂದ ಉಂಟಾಗುವಂತಹ ಮಾನಸಿಕ ಒತ್ತಡ ಅಥವಾ ನಿದ್ರಾಹೀನತೆಯ ಕಡೆಗೆ ಸ್ವಲ್ಪ ನಿಗಾ ಇಟ್ಕೊಳ್ಬೇಕಾಗುತ್ತೆ. ಸಂಜೆ ಕೊಂಚ ಸಮಯ ಪ್ರಾಣಾಯಾಮ ಮಾಡುವುದು ದೇಹ ಮತ್ತು ಮನಸ್ಸಿಗೆ ನೆಮ್ಮದಿಯನ್ನ ನೀಡುತ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಗೆ ಕೆಂಪು ಹೂಗಳನ್ನ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ತದನಂತರ ಸುಬ್ರಹ್ಮಣ್ಯ ಸ್ವಾಮಿಯ ಸ್ಮರಣೆಯನ್ನ ಮಾಡುವುದರಿಂದ ನಿಮ್ಮ ಧೈರ್ಯ ಮತ್ತು ಆರ್ಥಿಕ ಸ್ಥಿತಿ ಎರಡೂ ಕೂಡ ವೃದ್ಧಿಯಾಗುವಂತದ್ದನ್ನ ಕಾಣ್ತೀರಾ. ನಿಮ್ಮ ರಾಶಾಧಿಪತಿ ಮಂಗಳನ ಕೃಪೆಗಾಗಿ ಓಂ ಕ್ರಾಂ ಕ್ರೀಂ ಕ್ರೋಂ ಸೋಂ ಭೌಮಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಬೆಲ್ಲ ಅಥವಾ ಕೆಂಪು ಬಣ್ಣದ ಸಿಹಿ ಪದಾರ್ಥಗಳನ್ನ ಹಸುವಿಗೆ ಅಥವಾ ಅಗತ್ಯವಿರುವವರಿಗೆ ನೀಡುವುದು ನಿಮ್ಮ ಜಾತಕದ ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡುವಂತದ್ದಾಗ್ತದೆ. ಇಂದು ಕೆಂಪು ಅಥವಾ ಸಿಂಧೂರ ಬಣ್ಣ ಅಥವಾ ಬಿಳಿ ಉಡುಪುಗಳನ್ನ ಧರಿಸುವುದು ನಿಮಗೆ ಗಾಂಭೀರ್ಯ ಮತ್ತು ಗೌರವವನ್ನ ತಂದುಕೊಡುತ್ತದೆ. ಶುಭ ಸಂಖ್ಯೆಯಾಗಿ 9 ಮತ್ತು 6 ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಧನುರ್ರಾಶಿ. ಧನುರ್ರಾಶಿಯವರ ನಿಮ್ಮ ಗುರುತೆ ಬಿಲ್ಲು ಹಿಡಿದಂತಹ ವೀರ. ನಿಮ್ಮ ರಾಶಾಧಿಪತಿ ಬೃಹಸ್ಪತಿ ಅಂದ್ರೆ ಗುರು, ಜ್ಞಾನ ಮತ್ತು ಸತ್ಯದ ಸಂಕೇತ ಅದು. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಕೇವಲ ಭೌತಿಕ ಮಾತುಗಳನ್ನಷ್ಟೇ ಆಡಬೇಡಿ. ನಿಮ್ಮ ಮಾತುಗಳ ಹಿಂದೆ ಅನುಭವದ ತೂಕ ಮತ್ತು ಕಠಿಣ ಪರಿಶ್ರಮದ ತಾಳ್ಮೆ ಇರಬೇಕಾಗುತ್ತೆ. ನೀವು ತಾಳ್ಮೆಯಿಂದ ಧನಸ್ಸನ್ನ ಎಳೆದು ಸತ್ಯದ ಬಾಣವನ್ನ ಹೂಡಿದಾಗ ನಿಮ್ಮ ಮಾತನ್ನು ಜಗತ್ತು ಮೌನವಾಗಿ ಅತ್ಯಂತ ಗೌರವದಿಂದ ಆಲಿಸಬೇಕಾಗ್ತದೆ. ಇಂದು ನಿಮ್ಮ ಜ್ಞಾನ ಮತ್ತು ಧೈರ್ಯವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿಯಾಗುವಂತದ್ದು. ಬಿಲ್ಲುಗಾರನು ಬಾಣವನ್ನ ಬಿಡುವ ಮುನ್ನ ಧನಸ್ಸನ್ನ ಎಷ್ಟು ಆಳವಾಗಿ ಹಿಂದೆ ಎಳೆಯುತ್ತಾನೆಯೋ ಬಾಣವು ಅಷ್ಟೇ ವೇಗವಾಗಿ ಮತ್ತು ನಿಖರವಾಗಿ ಗುರಿಯನ್ನ ತಲುಪುತ್ತದೆ. ನಿಮ್ಮ ತಾಳ್ಮೆಯ ಆಳವೇ ನಿಮ್ಮ ಸಾಧನೆಯ ಎತ್ತರವನ್ನ ನಿರ್ಧರಿಸುವಂತದ್ದಾಗ್ತದೆ. ಇಂದು ಧನಸ್ಥಾನದಲ್ಲಿ ಧನಾತ್ಮಕ ಚಲನವಲನಗಳು ಕಂಡು ಬರುವಂತದ್ದು. ಆಸ್ತಿ, ಹಳೆಯ ಹೂಡಿಕೆಗಳು ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಿಂದ ದೀರ್ಘಕಾಲದ ಧನ ಲಾಭವಾಗಲಿದೆ. ಶುಕ್ರವಾರವಾಗಿರುವುದರಿಂದ ಗೃಹೋಪಯೋಗಿ ಅಥವಾ ಸೌಂದರ್ಯವರ್ಧಕ ವಸ್ತುಗಳ
ವಸ್ತುಗಳ ಖರೀದಿಗೆ ಹಣ ವಿನಿಯೋಗವಾಗಬಹುದು. ಆತುರದ ಸಾಲ ವ್ಯವಹಾರಗಳಿಂದ ದೂರವಿರಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ತಮ್ಮ ದೂರದೃಷ್ಟಿ ಹಾಗೂ ಸೃಜನಶೀಲ ಆಲೋಚನೆಗಳಿಂದ ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯುವಂತಹ ಅವಕಾಶ ಕೂಡ ಸಿಗ್ತದೆ. ನಿಮ್ಮ ಸಲಹೆಗಳು ಸಂಸ್ಥೆಗೆ ಹೊಸ ದಾರಿಯನ್ನ ತೋರಿಸುವಂತದ್ದು. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ವಿಸ್ತರಣೆಗೆ ಅಥವಾ ಬಂಡವಾಳ ಹೂಡಿಕೆಗೆ ಗುರುಗ್ರಹ ಮತ್ತು ಶುಕ್ರನ ಕೃಪೆಯಿಂದ ಸೂಕ್ತವಾದಂತಹ ಸಮಯ. ಶಿಕ್ಷಣ, ತರಬೇತಿ, ಪ್ರಕಾಶನ ಹಾಗೂ ಸಲಹಾ ರಂಗದಲ್ಲಿ ಇರುವವರಿಗೆ ಇಂದು ಅತ್ಯಂತ ಶುಭದಾಯಕವಾಗಿರುವಂತಹ ದಿನ. ಇನ್ನು ಮನೆಯಲ್ಲಿ ನೆಮ್ಮದಿ ಮತ್ತು ಮಂಗಳಕರ ವಾತಾವರಣವನ್ನ ನೋಡ್ತೀರಾ. ಕುಟುಂಬದ ಹಿರಿಯರಿಂದ ಮಹತ್ವದ ಬೆಂಬಲ ಮತ್ತು ಆಶೀರ್ವಾದ ನಿಮಗೆ ದೊರೆಯುವಂತದ್ದು. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಕೂಡ ಹೆಚ್ಚಾಗ್ತದೆ. ದೀರ್ಘಾವಧಿಯ ಕನಸುಗಳ ಬಗ್ಗೆ ಚರ್ಚಿಸುವಂತಹ ದಿನ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಗೌರವ ಮತ್ತು ನಂಬಿಕೆಯನ್ನ ಬಲಪಡಿಸಿಕೊಳ್ಳುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ವಿಚಾರವಾಗಿ, ಆರೋಗ್ಯವು ಸಾಮಾನ್ಯವಾಗಿ ಅತ್ಯುತ್ತಮವಾಗಿರುವಂತದ್ದು. ಆದ್ರೆ ಕಾಲಿನ ನೋವು ಅಥವಾ ಅತಿಯಾದ ಪ್ರಾಣಾಯಾಮದಿಂದಾಗಿ ಆಯಾಸ ಕಾಣಿಸಿಕೊಳ್ಳಬಹುದು. ಮಿತ ಆಹಾರ ಸೇವನೆ ಮತ್ತು ಸಾಕಷ್ಟು ನೀರನ್ನ ಕುಡಿಯುವುದು ನಿಮ್ಮ ಎನರ್ಜಿಯನ್ನ ಕಾಯ್ದುಕೊಳ್ಳಲು ಸಹಾಯವನ್ನ ಮಾಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ನಾರಾಯಣರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ರೀಂ ಕ್ಲೀಂ ಶ್ರೀ ವಿಷ್ಣು ವಲ್ಲಭಾಯೇ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇಂದು ಪೂಜೆಯ ನಂತರ ಹಣೆಗೆ ಕೊಂಚ ಶ್ರೀಗಂಧ ಅಥವಾ ಅರಿಶಿಣದ ತಿಲಕವನ್ನ ಧರಿಸುವುದರಿಂದ ನಿಮ್ಮ ಸಂಮೋಹನ ಶಕ್ತಿ ಮತ್ತು ಗೌರವ ಕೂಡ ಹೆಚ್ಚಾಗುವಂತದ್ದು. ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲದೊಂದಿಗೆ ಗೋಧಿ ಹಿಟ್ಟನ್ನ ನೀಡುವುದು ನಿಮ್ಮ ಜಾತಕದಲ್ಲಿನ ಭಾಗ್ಯಸ್ಥಾನವನ್ನ ಬಲಪಡಿಸುವಂತದ್ದಾಗ್ತದೆ. ಇಂದು ಹಳದಿ, ಕ್ರೀಮ್ ಅಥವಾ ತಿಳಿ ಬಣ್ಣವನ್ನ ಬಳಸುವುದರಿಂದ ನಿಮಗೆ ಅತ್ಯಂತ ಶುಭವನ್ನ ತರುವಂತದ್ದು. ಶುಭ ಸಂಖ್ಯೆಯಾಗಿ 3 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ತಿಳಿ ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮಕರ ರಾಶಿ. ಮಕರ ರಾಶಿಯವರ ಪರ್ವತವು ತನ್ನ ಎತ್ತರವನ್ನ ಜಗತ್ತಿಗೆ ಸಾರಲು ಎಂದಿಗೂ ಕೂಡ ಶಬ್ದವನ್ನ ಮಾಡುವುದಿಲ್ಲ. ಅದು ಕೇವಲ ಶಾಂತವಾಗಿ ಸ್ಥಿರವಾಗಿ ನಿಂತಿರುತ್ತದೆ. ಆದರೆ ಇಡೀ ಜಗತ್ತೇ ಆಣೆ ಹಾಕಿ ಅದರ ಎತ್ತರವನ್ನ ನೋಡುತ್ತದೆ. ಮಾತಿನ ಶಬ್ದಕ್ಕಿಂತ ನೀವು ಸಾಧಿಸುವಂತಹ ಸ್ಥಿರತೆಯ ತೂಕ ದೊಡ್ಡದಾಗಿರುತ್ತದೆ. ನೀವು ಶನಿ ದೇವರ ಅಧಿಪತ್ಯಕ್ಕೆ ಒಳಪಟ್ಟವರು. ನಿಮಗಿರುವಂತಹ ಸಹಜ ಗುಣವೆಂದರೆ ಅಪಾರವಾದಂತಹ ತಾಳ್ಮೆ ಮತ್ತು ಸೈಲೆಂಟ್ ಆದಂತಹ ಶ್ರಮ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನೀವು ನಿಮ್ಮ ಕಾರ್ಯಶ್ರೇಷ್ಠತೆಯಿಂದ ಮಾತನಾಡಬೇಕೇ ಹೊರತು ಶಬ್ದಗಳಿಂದಲ್ಲ. ಅನಗತ್ಯ ವಾದ ವಿವಾದಗಳಿಂದ ದೂರವಿದ್ದು ಅತ್ಯಂತ ಆಳವಾದ ಸತ್ಯ ಮತ್ತು ಅನುಭವದಿಂದ ಬರುವಂತಹ ತೂಕದ ಮಾತುಗಳನ್ನು ಆಡಬೇಕಾಗುತ್ತದೆ. ನೀವು ತೋರುವಂತಹ ಆಂತರಿಕ ಸ್ಥಿರತೆ ಮತ್ತು ಮಾಗಿದ ಧ್ವನಿ ಎಂತವರನ್ನು ನಿಂತು ಆಲಿಸುವಂತೆ ಮಾಡುತ್ತದೆ. ಇಂದಿನ ದಿನ ನಿಮ್ಮ ಪರಿಶ್ರಮದ ನಿಶಬ್ದವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿಯಾಗುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಮತ್ತು ಶಿಸ್ತಿಗೆ ಸೂಕ್ತವಾದಂತಹ ಗೌರವ ಸಿಗಲಿದೆ. ಪ್ರಮುಖ ಯೋಜನೆಗಳಿಗೆ ಸಂಬಂಧಿಸಿದಂತೆ ನೀವು ನೀಡುವಂತಹ ಕಾರ್ಯತಂತ್ರದ ಸಲಹೆಗಳನ್ನ ಮೇಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಹೂಡಿಕೆಗಳು ಅಥವಾ ಹೊಸ ಮಾರುಕಟ್ಟೆ ವಿಸ್ತರಣೆಗೆ ಸಂಬಂಧಿಸಿದಂತೆ ಸಮಾಲೋಚನೆಯನ್ನ ನಡೆಸಲು ಅತ್ಯುತ್ತಮವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆ ಇರುವಂತದ್ದು. ಹಳೆಯ ಸ್ಥಿರಾಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಿಂದ ಲಾಭದ ಮುನ್ಸೂಚನೆ ಇರುವಂತದ್ದು. ಶುಕ್ರವಾರವಾಗಿರುವುದರಿಂದ ಭವಿಷ್ಯದ ಸುರಕ್ಷಿತ ಉಳಿತಾಯ ಯೋಜನೆಗಳಿಗೆ ಹಣ ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನ. ಅಪರಿಚಿತ ವ್ಯಕ್ತಿಗಳ ಆಮಿಷಕ್ಕೆ ಒಳಗಾಗಿ ಯಾವುದೇ ಹಣಕಾಸಿನ ಒಪ್ಪಂದಗಳಿಗೆ ಸಹಿಯನ್ನ ಹಾಕುವ ಹಾಗಿಲ್ಲ ನೀವು. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗಿರುವಂತದ್ದು. ಮನೆಯ ಆರ್ಥಿಕ ಭವಿಷ್ಯದ ಕುರಿತು ಜೀವನ ಸಂಗಾತಿಯೊಂದಿಗೆ ಅರ್ಥಪೂರ್ಣ ಚರ್ಚೆ ನಡೆಯುವಂತಹ ದಿನ. ಪ್ರೇಮಿಗಳಿಗೆ ಪರಸ್ಪರರ ಆಲೋಚನೆಗಳನ್ನ ಮತ್ತು ಜೀವನದ ಗುರಿಗಳನ್ನ ಹಂಚಿಕೊಳ್ಳಲು ಸೂಕ್ತವಾದಂತಹ ಸಮಯ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನವು ಸಾಮಾನ್ಯವಾಗಿರುವಂತದ್ದು. ಆದರೆ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು, ಕಾಲು ನೋವು ಅಥವಾ ಕೀಲುಗಳ ಆಯಾಸ ಕಂಡುಬರಬಹುದು. ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಮತ್ತು ದ್ರವ ಪದಾರ್ಥಗಳ ಪ್ರಮಾಣವನ್ನ ಸರಿಯಾಗಿ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಇಂದು ಸಂಜೆ ಮನೆಯಲ್ಲಿ ಲಕ್ಷ್ಮೀ ದೇವಿ ಮತ್ತು ಶನಿ ದೇವರನ್ನ ಸ್ಮರಿಸಿ ತುಪ್ಪದ ದೀಪವನ್ನು ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಪೂಜೆಯಲ್ಲಿ ಲಕ್ಷ್ಮೀ ದೇವಿಗೆ ಬಿಡಿ ಹೂಗಳನ್ನು ಅರ್ಪಿಸಿ ಮತ್ತು ಬಡವರಿಗೆ ಅಥವಾ ಶ್ರಮಿಕರಿಗೆ ಕಪ್ಪು ಎಳ್ಳು, ಉದ್ದಿನ ಬೇಳೆಯಿಂದ ಮಾಡಿದಂತ ಆಹಾರವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಸಾಧ್ಯವಾದರೆ ಇಂದು ಸಂಜೆ ಅರಳಿ ಮರದ ಬಳಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ 3 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ. ಇದರಿಂದ ಕೆಲಸದಲ್ಲಾಗುವ ವಿಳಂಬಗಳು ಮತ್ತು ಅಡೆತಡೆಗಳು ಕೂಡ ದೂರವಾಗ್ತವೆ. ಇಂದು ನೀಲಿ, ಬಿಳಿ ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಅತ್ಯಂತ ಶುಭವನ್ನ ತರುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 6 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಕುಂಭರಾಶಿ. ಕುಂಭರಾಶಿಯವರ ಗುಂಪಿನ ಸದ್ದಿನಲ್ಲಿ ವಿಲೀನವಾಗುವ 1000 ಮಾತುಗಳಿಗಿಂತ ಅನುಭವದ ಆಳದಿಂದ ಮೂಡಿಬರುವ ಒಂದೇ ಒಂದು ಮೌನವಾದ ಆಲೋಚನೆಗೆ ಯುಗವನ್ನೇ ಬದಲಾಯಿಸುವಂತಹ ಶಕ್ತಿ ಇರುತ್ತದೆ. ನಿಮ್ಮ ಮಾತು ಬರೀ ಶಬ್ದವಾಗದಿರಲಿ, ಅದು ಪರಿವರ್ತನೆಯ ದಾರಿಯಾಗಬೇಕಾಗಿದೆ.
ಸಮಯವಾಗಿದೆ. ನೀವು ಶನಿ ದೇವರ ಆಧಿಪತ್ಯಕ್ಕೆ ಒಳಪಟ್ಟಂತಹ ದಾರ್ಶನಿಕರು. ಜಗತ್ತು ಮೇಲ್ಮೈಯ ವ್ಯತ್ಯಾಸಗಳನ್ನ ನೋಡಿದರೆ ನೀವು ವಿಷಯಗಳ ಆಳವಾದ ಸತ್ಯವನ್ನ ನೋಡುವಂತಹ ಸಾಮರ್ಥ್ಯವನ್ನ ಹೊಂದಿದ್ದೀರಿ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಎಲ್ಲರಂತೆ ಹರಟೆಯಲ್ಲಿ ಸಮಯವನ್ನ ಕಳೆಯಬೇಡಿ. ನಿಮ್ಮ ದೃಷ್ಟಿಕೋನದ ಆಳ, ನಿಮ್ಮ ನಿರ್ಧಾರಗಳಲ್ಲಿ ಶಿಸ್ತು ಮತ್ತು ನಿಮ್ಮ ಮಾತುಗಳಲ್ಲಿ ಸತ್ಯವಿರಬೇಕಾಗುತ್ತೆ. ನೀವು ಆತ್ಮವಿಶ್ವಾಸದಿಂದ ಮತ್ತು ದೂರದೃಷ್ಟಿಯಿಂದ ಮಾತನಾಡುವಾಗ ಇಡೀ ಸಮಾಜವೇ ನಿಮ್ಮ ಆಲೋಚನೆಗಳನ್ನ ಗಂಭೀರವಾಗಿ ಸ್ವೀಕರಿಸಿ ಗೌರವವನ್ನ ನೀಡುವಂತಾಗ್ತದೆ. ಇಂದು ಆರ್ಥಿಕವಾಗಿ ಧನಾತ್ಮಕ ಮತ್ತು ದೃಢವಾದಂತಹ ದಿನ. ಹಳೆಯ ಹೂಡಿಕೆಗಳು ಮತ್ತು ಅಥವಾ ನಿಂತು ಹೋಗಿದ್ದಂತಹ ಹಣಕಾಸಿನ ಮೂಲಗಳು ಮತ್ತೆ ಚೇತರಿಸಿಕೊಳ್ಳಲಿವೆ. ಆಸ್ತಿ, ತಂತ್ರಜ್ಞಾನ ಅಥವಾ ದೀರ್ಘಾವಧಿ ಫಂಡ್ಗಳಲ್ಲಿ ಹಣ ವಿನಿಯೋಗಿಸಲು ಇದು ಯೋಗ್ಯವಾದಂತಹ ಸಮಯ. ಆದರೆ ಆತುರದ ಚರ್ಚೆಗಳಿಗೆ ಕಡಿವಾಣವನ್ನ ಹಾಕಬೇಕಾಗುತ್ತೆ. ನಿಮ್ಮ ಬಜೆಟ್ ನಿರ್ವಹಣೆಯಲ್ಲಿ ಸ್ಪಷ್ಟತೆಯನ್ನ ನೀವು ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ವಿಶಿಷ್ಟವಾದಂತಹ ಮತ್ತು ಹೊಸ ಆಲೋಚನೆಗಳಿಗೆ ಜಾಗತಿಕ ಅಥವಾ ಉನ್ನತ ಮಟ್ಟದ ಮುನ್ನಡೆ ಸಿಗುವಂತದ್ದು. ಸಂಕೀರ್ಣವಾದಂತಹ ತಾಂತ್ರಿಕ ಅಥವಾ ನಿರ್ವಹಣಾ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಲಿದೆ. ವ್ಯಾಪಾರಸ್ಥರಿಗೆ ದೂರದೃಷ್ಟಿಯ ಆಲೋಚನೆಗಳನ್ನ ಜಾರಿಗೆ ತರಲು ಇದು ಒಳ್ಳೆಯ ದಿನ. ನಾವೀನ್ಯತೆ ಮತ್ತು ಸೃಜನಶೀಲತೆಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ದೊಡ್ಡ ಯಶಸ್ಸು ಕೂಡ ಕಂಡು ಬರುವಂತದ್ದನ್ನ ನೋಡ್ತೀರಾ. ಇನ್ನು ಕುಟುಂಬದಲ್ಲಿ ಹಿತಕರ ಮತ್ತು ಸೌಂದರ್ಯಯುತ ಅಥವಾ ಸೌಹಾರ್ದಯುತ ವಾತಾವರಣವನ್ನು ನೋಡ್ತೀರಾ. ನಿಮ್ಮ ವೈಚಾರಿಕ ಮತ್ತು ಪ್ರಗತಿಪರ ನಿರ್ಧಾರಗಳಿಗೆ ಮನೆಯಲ್ಲಿ ಹಿರಿಯರ ಬೆಂಬಲ ದೊರೆಯುವಂತದ್ದು. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧ ಗಟ್ಟಿಯಾಗಲಿದ್ದು ಭವಿಷ್ಯದ ಮಹತ್ವದ ಯೋಜನೆಗಳ ಬಗ್ಗೆ ಚರ್ಚಿಸುವಂತಹದ್ದು. ಪ್ರೇಮಿಗಳಿಗೆ ಪರಸ್ಪರ ಗೌರವ ಮತ್ತು ನಂಬಿಕೆಯು ಹೆಚ್ಚಾಗುವಂತಹ ದಿನವಾಗಿದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುವಂತದ್ದು. ಆದರೆ ಅತಿಯಾದ ಕೆಲಸದ ಒತ್ತಡ ಮತ್ತು ಆಲೋಚನೆಗಳಿಂದ ನರಗಳ ಆಯಾಸ ಅಥವಾ ಕಾಲು ನೋವು ಕಾಣಿಸಿಕೊಳ್ಳಬಹುದು. ಸಂಜೆಯ ವೇಳೆಗೆ ಪ್ರಕೃತಿಯ ಮಡಿಲಲ್ಲಿ ಸಮಯವನ್ನ ಕಳೆಯುವುದು ಮತ್ತು ಸಾಕಷ್ಟು ನೀರನ್ನ ಸೇವಿಸುವುದು ದೇಹ ಹಾಗೂ ಮನಸ್ಸಿಗೆ ಹೊಸ ಚೈತನ್ಯವನ್ನ ನೀಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಗೆ ಕ್ಷೀರ ಅಥವಾ ಬಿಳಿ ಹೂಗಳನ್ನ ಅರ್ಪಿಸಿ ತದನಂತರ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 11 ಬಾರಿ ಜಪಿಸುವುದರಿಂದ ಜೀವನದಲ್ಲಿ ಸ್ಥಿರತೆ ಮತ್ತು ಗೌರವ ಕೂಡ ಸಿದ್ಧಿಯಾಗ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ಕ್ರೀಮ್ ಅಥವಾ ನೀಲಿ ಬಣ್ಣಕ್ಕೆ ಆತಿಥ್ಯವನ್ನ ನೀಡಿ. ಇದು ನಿಮ್ಮ ಆಕರ್ಷಣಾ ಶಕ್ತಿಯನ್ನ ಮತ್ತು ಆಂತರಿಕ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಇಂದು ಅಗತ್ಯವಿರುವವರಿಗೆ ಅಥವಾ ಶ್ರಮಿಕ ವರ್ಗದವರಿಗೆ ಸಿಹಿ ಪದಾರ್ಥ ಅಥವಾ ಅನ್ನದಾನವನ್ನ ಮಾಡುವುದು ಅತ್ಯಂತ ಶ್ರೇಷ್ಠವಾದುದು. ಶುಭ ಸಂಖ್ಯೆಯಾಗಿ 8 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಮೀನರಾಶಿಯವರ ಬಿರುಗಾಳಿಯಲ್ಲಿ ಹಡಗುಗಳು ತತ್ತರಿಸುವಾಗ ಸಮುದ್ರದ ಆಳದಲ್ಲಿ ಮೌನವಾಗಿ ನೆಲೆ ನಿಂತ ನಂಗೂರ ಇಡೀ ಹಡಗನ್ನ ರಕ್ಷಿಸುತ್ತದೆ. ಅಬ್ಬರಿಸುವಂತಹ ಮಾತುಗಳಿಗಿಂತ ಅನುಭವ ಮತ್ತು ಸತ್ಯದಿಂದ ಕೂಡಿದಂತಹ ಮೌನವಾದ ನಿಲುವಿಗೆ ಜಗತ್ತು ಸ್ಥಿರವಾಗಿಸುವಂತಹ ಶಕ್ತಿ ಇರುತ್ತದೆ. ನೀವು ಜಲತತ್ವದ ಗುರುಗ್ರಹದ ಆಧಿಪತ್ಯಕ್ಕೆ ಒಳಪಟ್ಟವರು. ನಿಮ್ಮಲ್ಲಿ ಅಡಗಿರುವಂತಹ ಸಾಗರದಂತಹ ಆಳವಾದ ಜ್ಞಾನ ಮತ್ತು ಸಹಾನುಭೂತಿಯೇ ನಿಮ್ಮ ನಿಜವಾದಂತಹ ಶಕ್ತಿ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ಇತರರ ಗದ್ದಲಕ್ಕೆ ನೀವು ಗದ್ದಲದಿಂದ ಉತ್ತರಿಸಬೇಡಿ. ನಿಮ್ಮ ಶಾಂತತೆ, ನೀವು ಆತ್ಮವಿಶ್ವಾಸ ಮತ್ತು ಆಳವಾದಂತಹ ಸ್ಪಷ್ಟತೆಯಿಂದ ಮಾತನಾಡಬೇಕಾಗುತ್ತೆ. ನೀವು ನಿಮ್ಮ ಅನುಭವದ ಆಳದಿಂದ ಆಲೋಚಿಸಿ ಹೇಳುವಂತಹ ಒಂದೊಂದು ಪದವೋ ಎದುರಿಗಿರುವವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಅಚ್ಚೊತ್ತುವಂತಹದ್ದು. ಇಂದು ನಿಮ್ಮ ಪ್ರಬುದ್ಧತೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿಯಾಗಬೇಕಾಗಿದೆ. ಇಂದು ಆರ್ಥಿಕವಾಗಿ ಧನಾತ್ಮಕ ಮತ್ತು ದೃಢವಾದಂತಹ ದಿನ. ಹಳೆಯ ಹೂಡಿಕೆಗಳು ಅಥವಾ ಆಸ್ತಿಯಿಂದ ಲಾಭ ಬರುವಂತಹ ಮುನ್ಸೂಚನೆ ಇದೆ. ಶುಕ್ರವಾರವಾಗಿರುವುದರಿಂದ ಗೃಹೋಪಯೋಗಿ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ವ್ಯಯವಾಗಬಹುದು. ಆದಾಗ್ಯೂ ಭಾವನಾತ್ಮಕವಾಗಿ ಯಾರಿಗಾದರೂ ಅತಿಯಾದ ಆತುರದಿಂದ ಸಾಲ ನೀಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಹಾಗೂ ಸೌಹಾರ್ದಯುತ ವಾತಾವರಣವಿರಲಿದೆ. ಮನೆಯ ಹಿರಿಯರ ಮತ್ತು ಗುರುಗಳ ಬೆಂಬಲ ನಿಮಗೆ ಆತ್ಮವಿಶ್ವಾಸವನ್ನ ಹೆಚ್ಚಿಸಲಿದೆ. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧ ಮತ್ತಷ್ಟು ಆಳವಾಗಲಿದೆ. ಪ್ರೇಮಿಗಳಿಗೆ ಪರಸ್ಪರರ ಕನಸುಗಳನ್ನ ಗೌರವಿಸುವ ಮೂಲಕ ಸಂಬಂಧವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಸೂಕ್ತವಾದಂತಹ ಸಮಯವಾಗಿದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಯೋಚನೆ ಅಥವಾ ಭಾವನಾತ್ಮಕ ಒತ್ತಡದಿಂದಾಗಿ ಕಾಲು ನೋವು ಅಥವಾ ದೈಹಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಸೇವಿಸಬೇಕಾಗುತ್ತೆ ಮತ್ತು ಸಂಜೆ ಸ್ವಲ್ಪ ಸಮಯ ಧ್ಯಾನ ಅಥವಾ ಪ್ರಾಣಾಯಾಮಕ್ಕೆ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಅನುಭವ ಮತ್ತು ಅಂತರ್ಜ್ಞಾನಕ್ಕೆ ಹೆಚ್ಚಿನ ಮನ್ನಣೆ ಸಿಗುವಂತದ್ದು. ಕಠಿಣ ಹಾಗೂ ಗೊಂದಲಮಯ ಸನ್ನಿವೇಶಗಳನ್ನ ನಿಮ್ಮ ಸೌಮ್ಯ ಸ್ವಭಾವದಿಂದ ಸುಲಭವಾಗಿ ಬಗೆಹರಿಸ್ತೀರ. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳು
ಯೋಜನೆಗಳು ಹಾಗೂ ದೂರದೃಷ್ಟಿಯ ಯೋಜನೆಗಳನ್ನ ಜಾರಿಗೆ ತರಲು ಇದು ಅತ್ಯುತ್ತಮವಾದಂತಹ ದಿನ. ಶಿಕ್ಷಣ, ಕಲೆ, ವೈದ್ಯಕೀಯ ಮತ್ತು ಸಮಾಲೋಚನಾ ರಂಗದಲ್ಲಿ ಇರುವವರಿಗೆ ಇಂದು ಹೆಚ್ಚಿನ ಯಶಸ್ಸು ಕೂಡ ಕಾದಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಗೆ ಕ್ಷೀರಾಭಿಷೇಕವನ್ನ ಮಾಡಿ ಅಥವಾ ಹಳದಿ ಹೂಗಳನ್ನ ಅರ್ಪಿಸಿ ಓಂ ಶ್ರೀಂ ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ನಿಮ್ಮ ರಾಶಾಧಿಪತಿ ಗುರುವಿನ ಶುಭ ಫಲಕ್ಕಾಗಿ ಇಂದು ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ ಅಥವಾ ಆಲನೆಯನ್ನ ಮಾಡಬೇಕಾಗುತ್ತೆ. ಇದು ಆಂತರಿಕ ನೆಮ್ಮದಿ ಮತ್ತು ಯಶಸ್ಸನ್ನ ತರುವಂತದ್ದು. ಇನ್ನು ಬಡ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಹಳದಿ ಬಣ್ಣದ ಸಿಹಿ ತಿಂಡಿ, ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನ ನೀಡುವುದು ಶುಭಪ್ರದವಾಗಿರುವಂತದ್ದು. ಶುಭ ಸಂಖ್ಯೆ 3 ಮತ್ತು 7. ಶುಭ ಬಣ್ಣ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು.